ಏರ್ಫೋರ್ಸ್ನಲ್ಲಿ ಖಾಲಿ ಇರತಕ್ಕಂಥ ಗ್ರೂಪ್ ಸಿ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ಳೋಣ. ಅಭ್ಯರ್ಥಿಗಳೇ, ಈಗಾಗಲೇ ಏರ್ಫೋರ್ಸ್ದಲ್ಲಿ ಬೇರೆ ಬೇರೆ ಹುದ್ದೆಗಳು ಬರ್ತಾವೆ. ಅದರಲ್ಲಿ ಏನು ವಿಶೇಷಪ್ಪ ಅಂದರೆ ಇದು ಗ್ರೂಪ್ ಸಿ ಹುದ್ದೆಗಳಿಗೆ ಇಲ್ಲಿ ಆನ್ಲೈನ್ ಅರ್ಜಿ ಕರೆದಿಲ್ಲ, ಆಫ್ಲೈನ್ ಅರ್ಜಿ ಕರೆದಾರೆ. ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು ಏನು ಮಾಡ್ತೀವಿ, ಲಿಂಕನ್ನು ಬಿಟ್ಟಿರ್ತೀವಿ, ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿರ್ತೀವಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದನ್ನು ಸರಿಯಾಗಿ ತಿಳ್ಕೊಂಡು ಫಾರ್ಮನ್ನು ಸರಿಯಾಗಿ ತುಂಬಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಆಮೇಲೆ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಬಿಟ್ಟಿದ್ವಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪೂರ್ತಿ ತಿಳ್ಕೊಂಡು ನೀವು ಇಲ್ಲಿ ಆಫ್ಲೈನ್ ಅರ್ಜಿಯನ್ನು ಹಾಕಬೇಕು. ಇಲ್ಲಿ ಹಾಗಾದರೆ ಏರ್ಫೋರ್ಸ್ನಲ್ಲಿ ಗ್ರೂಪ್ ಸಿ ಹುದ್ದೆಗಳು ಇಲ್ಲಿ ಯಾವ ವಿದ್ಯಾರ್ಥಿ ಏನಾಗಿರಬೇಕು, ಆಮೇಲೆ ವಯಸ್ಸಿನ ಮಿತಿ ಏನದ, ಆಮೇಲೆ ಪೋಸ್ಟ್ ಯಾವ್ಯಾವ ಅದಾವು, ಒಟ್ಟು ಹುದ್ದೆಗಳು ಎಷ್ಟದಾವು, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದ್ರೆ ಏರ್ಫೋರ್ಸ್ ಗ್ರೂಪ್ ಸಿ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆದಂಥವರು ಆಫ್ಲೈನ್ ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ PUC ಆದಂಥ ಅಭ್ಯರ್ಥಿಗಳು ಸಹಿತ ಆಫ್ಲೈನ್ ಅರ್ಜಿ ಹಾಕಲಿಕ್ಕೆ ಅವಕಾಶ ಅದ. ನಿಮ್ಮ ವಿದ್ಯಾರ್ಥಿಗೆ ತಕ್ಕ ಹಾಗೆ ಹುದ್ದೆಗಳಿರ್ತವೆ, ನೀವು ಚಾಯ್ಸ್ ಮಾಡ್ಕೊಂಡು 10ನೇ ತರಗತಿ ಮೇಲೆ ಹಾಕೋರಿದ್ರೆ ಯಾವ ಪೋಸ್ಟ್ಗೆ ಹಾಕಬೇಕು, ಆಮೇಲೆ 12ನೇ ತರಗತಿ ಮೇಲೆ ಅರ್ಜಿಯನ್ನು ಹಾಕೋರಿದ್ರೆ ಯಾವ ಪೋಸ್ಟ್ಗೆ ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ನೀವು ಏನು ಮಾಡಬೇಕಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು. ಅದು ಆಫ್ಲೈನ್ ಅರ್ಜಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ಹುದ್ದೆಗಳು ಒಟ್ಟು ಎಷ್ಟದಪ್ಪ ಅಂದ್ರೆ 153 ಹುದ್ದೆಗಳದಾವೆ, ಒಟ್ಟು 153 ಹುದ್ದೆಗಳು. ಆಮೇಲೆ ಹುದ್ದೆಗಳ ಹೆಸರು ಏನಪ್ಪ ಅಂದರೆ MTS ಅಂದರೆ ಏನಂತೀರಿ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ LDC ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿಸಿಂದ. ಅದೇ ರೀತಿಯಾಗಿ ಹೌಸ್ ಕೀಪರ್ ಮತ್ತು ಡ್ರೈವರ್ ಹುದ್ದೆಗಳಿಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಅರ್ಜಿಯನ್ನು ಕರೆದಿದ್ದಾರೆ. ಅಭ್ಯರ್ಥಿಗಳೇ, ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ ಮೇ 17, 2025. ಅಂದರೆ ಈಗಾಗಲೇ ಆಫ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ಆಗ್ಯದ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಮೇ 17ರಿಂದ 30 ದಿನದ ಒಳಗಾಗಿ ನೀವು ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ಜೂನ್ 16, 2025 ನೀವು ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18 ವಯಸ್ಸಿನಿಂದ 25 ವಯಸ್ಸು ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಸರ್ಕಾರದ ನಿಯಮ ಅನುಸಾರ ಏನಪ್ಪ ಅಂದ್ರೆ SC ಮತ್ತು ST ವರ್ಗಕ್ಕೆ ವಯೋಮಿತಿಯಲ್ಲಿ ಸಡಿಲಿಕೆ ಸಹಿತ ಇರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಏನು ಗೊತ್ತಿರಬೇಕಪ್ಪ ಅಂದ್ರೆ LDC ಹುದ್ದೆಗೆ PUC ಪಾಸ್ ಆಗಿರಬೇಕು. ಅದರ ಜೊತೆ ಏನಪ್ಪ ಅಂದ್ರೆ ಇಂಗ್ಲೀಷ ಮತ್ತು ಹಿಂದಿ ಟೈಪಿಂಗ್ ನಾಲೆಜ್ ಇರಬೇಕು ನಿಮಗೆ. ಆ ರೀತಿಯ ಇದ್ದಂಥ ಅಭ್ಯರ್ಥಿಗಳು, PUC ಆದಂಥ ಅಭ್ಯರ್ಥಿಗಳು LDC ಹುದ್ದೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. LDC ಅಂದರೆ ಏನು ರೀ, ಲೋವರ್ ಡಿವಿಷನಲ್ ಕ್ಲರ್ಕ್ ಹುದ್ದೆಗೆ ಅಂತೀವಿ. ಇಲ್ಲಿ ಟೈಪಿಂಗ್ ಇಂಗ್ಲೀಷು ಮತ್ತು ಹಿಂದಿ ನಿಮ್ಗೆ ಟೈಪಿಂಗ್ ಬರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ MTS ಅಂದರೆ ಏನು ರೀ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೀವಿ. ಅದೇ ರೀತಿಯಾಗಿ ಡ್ರೈವರ್ ಹುದ್ದೆಗಳಿಗೆ ಏನಪ್ಪ ಅಂದ್ರೆ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಹೌಸ್ ಕೀಪರ್ ಹುದ್ದೆಗೆ ಸಹಿತ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಡ್ರೈವರ್ ಹುದ್ದೆಗಳಿಗೆ ಯಾರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂಥ ಅಭ್ಯರ್ಥಿಗಳು ಹೆವಿ ಲೈಸೆನ್ಸನ್ನು ಹೊಂದಿರಬೇಕು. ಅದರ ಜೊತೆ 2 ವರ್ಷದ ಅನುಭವವನ್ನು ಹೊಂದಿರಬೇಕು. ಆಮೇಲೆ ಏನಪ್ಪ ಅಂದ್ರೆ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಡ್ರೈವರ್ ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕವನ್ನು ಮಾಡಬೇಕಾದ್ರೆ www.indianairforce.nic.in ನೀವು ವೆಬ್ಸೈಟ್ಗೆ ಹೋಗಿ ಅದನ್ನು ಓಪನ್ ಮಾಡಿರಿ ಅಂದರೆ ನಿಮಗೆ ಸಂಪೂರ್ಣ ಮಾಹಿತಿ ಬರ್ತದೆ. ಅಭ್ಯರ್ಥಿಗಳೇ, ಇಲ್ಲಿ ಕೆಲವೊಂದು ಡಿವಿಷನ್ ಕೊಟ್ಟಿದ್ದಾರೆ. ನೀವು ಆಫ್ಲೈನ್ ಅರ್ಜಿ ಎಲ್ಲಿ ಹಾಕೋದು ಸರ್ ಅದು ಕೇಳ್ಬೋದು. ಕೆಲವೊಂದು ಡಿವಿಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ಬೋದು ಯಾವ ಹುದ್ದೆಗೆ ಎಲ್ಲೆಲ್ಪ ಅಂದ್ರೆ ಪೂರ್ವ ವಾಯುಪಡೆಗೆ ಅರ್ಜಿ ಸಲ್ಲಿಸಲು ಅಂಚೆ ವಿಳಾಸ ಏರ್ಫೋರ್ಸ್ ಕಮಾಂಡಿಂಗ್ ಏರ್ಫೋರ್ಸ್ ಟ್ರೈನಿಂಗ್ ಅರ್ಜುನ್ ಸಿಂಗ್ ಪನ್ಗಡ್, ಪಶ್ಚಿಮ ಬಂಗಾಳದಾಗ ಬರ್ತದೆ 713148. ನೀವೇನು ಮಾಡಬೇಕಪ್ಪ ಅಂದ್ರೆ ಏನು ಆಫ್ಲೈನ್ ಅರ್ಜಿ ಹಾಕ್ತಿರ್ತೀರಿ ಅವಾಗ ಅದ್ರ ಮೇಲೆ ಅಡ್ರೆಸ್ಸನ್ನು ಬರೆದು ಹಾಕಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ರೀ, LDC ಹುದ್ದೆಗೆ ಅರ್ಜಿ ಸಲ್ಲಿಸೋರಿದ್ರಿ ಅಂದರೆ ಏರ್ ಆಫೀಸರ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ತೇಜ್ಪುರ್ ಅಂದರೆ ಆಸಾಮ್ ಒಳಗೆ 784104 ಬರೆದು ಹಾಕಬೇಕು. ಅದೇ ರೀತಿಯಾಗಿ ಪಶ್ಚಿಮ ವಾಯುಪಡೆ ಅಂದರೆ IAF ಅಂತೀವಿ, ಏರ್ಫೋರ್ಸ್ ಕಮಾಂಡಿಂಗ್ ಏರ್ಫೋರ್ಸ್ ಸ್ಟೇಷನ್ ಅಂಬಾಲಾ ಕಂಟೋನ್ಮೆಂಟ್ ಹರಿಯಾಣ 133001. ಅದೇ ರೀತಿಯಾಗಿ ವಾಯುಪಡೆ ಕೇಂದ್ರ ಲೆಕ್ಕಪತ್ರ ಕಚೇರಿ LDC ಏರ್ ಆಫೀಸ್ ಕಮಾಂಡಿಂಗ್ ಏರ್ಫೋರ್ಸ್ ಸೆಂಟ್ರಲ್ ಅಕೌಂಟ್ಸ್ ಆಫೀಸ್ AFLAO ಇಲ್ಲಿ ಸುಬ್ರೋಟೋ ಪಾರ್ಕ್ ನವದೆಹಲಿ 110010. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಉದ್ಯೋಗ ಮಾಹಿತಿಯನ್ನು ಆಮೇಲೆ ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು ಲಿಂಕನ್ನು ಬಿಟ್ಟಿದ್ದೀವಿ. ಅಭ್ಯರ್ಥಿಗಳೇ, ಅದನ್ನು ಡೌನ್ಲೋಡ್ ಮಾಡಿಕೊಂಡು
ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನು ತುಂಬಿ ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು PDF ಫೈಲ್ನಲ್ಲಿ ಬಿಟ್ಟಿದ್ದೀವಿ ಅಭ್ಯರ್ಥಿಗಳೇ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ಮಾಹಿತಿಯನ್ನು ಕನ್ನಡದಲ್ಲಿ ತಿಳಿಯಿರಿ. ನಮಸ್ಕಾರ. ನಮ್ಮ ಸಂಸ್ಥೆಯಲ್ಲಿ SSC/GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, KPTCL, HESCOM, BESCOM, CHESCOM ಮತ್ತು MESCOM ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು, 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC/GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.